ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಕೆಸೆಟ್ 2026 ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೋಡಿ, ಕೆಸೆಟ್ ಪರೀಕ್ಷೆ ದಿನಾಂಕ ಘೋಷಣೆ ಆಗಿರ್ತಕ್ಕಂಥದ್ದು ಇದು ಅಧಿಕೃತವಾದಂಥ ಮಾಹಿತಿಯಾಗಿದೆ ವಿನಃ ನನ್ನ ಒಂದು ಎಕ್ಸ್ಪೆಕ್ಟೆಡ್ ಆಗಿಲ್ಲ. ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರೇ ಕೊಟ್ಟಿರ್ತಕ್ಕಂಥ ಎಕ್ಸಾಮ್ ಡೇಟ್ ಆಗಿದೆ. ಜೊತೆಗೆ ಅಪ್ಲಿಕೇಶನ್ ಕೂಡ ಹಾಕುವುದು ಯಾವಾಗ ಅಂತಕ್ಕಂಥದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕುವುದು ಯಾವಾಗ ಅನ್ನೋಂಥದ್ದು ನನ್ನ ವಿವೇಚನೆ ಮೇಲೆ ಹೇಳಿರ್ತಕ್ಕಂಥ ವಿಷಯ. ಇದು ಅಧಿಕೃತವಾಗಿ ನೀಡಿಲ್ಲ, ಆದರೆ ಎಕ್ಸಾಮ್ ಡೇಟ್ ಮಾತ್ರ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿಯಾಗಿದೆ. ಸೊ ಇದೆಲ್ಲದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು, ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಒಂದು ಮಾಹಿತಿಯನ್ನು ಅವರು ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ತಮ್ಮ ಅಧಿಕೃತವಾದಂಥ ಎಕ್ಸ್ ಖಾತೆಯಲ್ಲಿ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಮಾಹಿತಿಯ ಪ್ರಕಾರ ತಾವಿಲ್ಲಿ ನೋಡ್ಬೋದು ಅದರ್ ಎಕ್ಸಾಮ್ ಡೇಟ್ಸ್ ಅಂತೇಳಿ ಇಲ್ಲಿ 2026 ಏನಿದೆಯಲ್ಲ, ಇಲ್ಲಿ ನೋಡೋದಾದರೆ ನಾವು ನೇರವಾಗಿ ಅಕ್ಟೋಬರ್ 11ಕ್ಕೆ ಹೋಗೋಣ. ಯಾಕಂತಂದರೆ ಉಳಿದಂಥ ಎಕ್ಸಾಮ್ ಡೇಟ್ಗಳು ಬೇರೆ ಬೇರೆ ಎಕ್ಸಾಮ್ಗೆ ಸಂಬಂಧಪಟ್ಟಂಥವು. ನಮ್ಮ ಒಂದು ಕೆಸೆಟ್ ಎಕ್ಸಾಮ್ ಇರ್ತಕ್ಕಂಥದ್ದು ಈ ಒಂದು 2026 ಅಕ್ಟೋಬರ್ 11ರಂದು ಎಕ್ಸಾಮನ್ನು ನಡೆಸ್ತೀವಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಕ್ಟೋಬರ್ 11 ಎಕ್ಸಾಮ್ ಆದರೆ ಅಪ್ಲಿಕೇಶನ್ ಹಾಕುವುದು ಯಾವಾಗ ಅಂತಕ್ಕಂಥ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲಿ ಬರ್ತಕ್ಕಂಥದ್ದು. ಆದರೆ ಅಪ್ಲಿಕೇಶನ್ ಹಾಕುವುದು ಯಾವಾಗ ಅನ್ನೋದ್ರ ಬಗ್ಗೆ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಸ್ಪಷ್ಟನೆಯನ್ನು ನೀಡಿಲ್ಲ. ಅಂದರೆ ಕೇವಲ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದರೆ ಸಾಕು ನಮ್ಗೆ ಇಷ್ಟ ಆದ್ರೂ ಕೂಡ. ಯಾಕಂದರೆ ಎಕ್ಸಾಮನ್ನು ಬರೀತಕ್ಕಂಥ ವ್ಯಕ್ತಿಗೆ ಅಪ್ಲಿಕೇಶನ್ ಅವರು ಹಾಕೋದಕ್ಕೆ ಅಕ್ಟೋಬರಲ್ಲಿ ಎಕ್ಸಾಮ್ ಆದರೆ ಆಗಸ್ಟ್ ಅಥವಾ ಜುಲೈ ಎಂಡ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಡ್ಬೋದು. ಆದರೆ ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗೋವಂಥವ್ರಿಗೆ ಒಂದು ಟಾರ್ಗೆಟ್ ಸಿಗುತ್ತೆ. ಅಕ್ಟೋಬರ್ 11ಕ್ಕೆ ಎಕ್ಸಾಮ್ ಅಂದರೆ ಇನ್ನೂ ನಮಗೆ 10 ತಿಂಗಳ ಟೈಮ್ ಇದೆ. ಈ ಟೈಮ್ನಲ್ಲಿ ನಾವು ಇಷ್ಟಿಷ್ಟು ನಮ್ಮ ಸಬ್ಜೆಕ್ಟು ಮತ್ತು ಜಿ ಕೆ ಸಿಲೆಬಸ್ ಏನಿದೆ, ಜೊತೆಗೆ ನಮ್ಮ ಆಪ್ಷನಲ್ ಸಬ್ಜೆಕ್ಟ್ ಏನಿದೆ, ಆ ಎರಡೂ ಪೇಪರ್ಗೂ ನಾವು ರೆಡಿ ಆಗೋದಕ್ಕೆ ಅವಕಾಶ ಸಿಗುತ್ತೆ. ಮತ್ತು ಕೆಲಸವನ್ನು ಮಾಡ್ತಾ ಇರ್ತಾರೆ. ಕೆಲಸ ಮಾಡ್ತಾ ಯಾವ ರೀತಿ ಪ್ಲ್ಯಾನ್ ಮಾಡ್ಬೇಕಂತೇಳಿ ಅವ್ರು ಪ್ಲ್ಯಾನ್ ಮಾಡಿದರೆ, ಇನ್ನು ನಿರಂತರವಾಗಿ ಕಾಂಪಿಟೇಟಿವ್ ಫೀಲ್ಡ್ನಲ್ಲೇ ಇರ್ತಕ್ಕಂಥವ್ರು ಏನು ಮಾಡ್ತಾರೆ, ಎಸ್ ಡಿ ಎಫ್ ಡಿ ಜೊತೆಗೆ ಈ ಒಂದು ಕೇಸ್ ಅಂದರೆ ಎಸ್ ಡಿ ಎಫ್ ಡಿ, ಪಿ ಸಿ, ಪಿ ಎಸ್ ಐ, ಪಿ ಡಿ ಒ ಹೀಗೆ ಹಲವಾರು ವಿವಿಧ ಹುದ್ದೆಗಳಿಗೆ ಎಕ್ಸಾಮ್ಗೆ ಓದ್ತಾ ಇರ್ತಾರೆ. ಅದ್ರ ಜೊತೆಗೆ ಅವರು ಎಮ್ ಎ ಮುಗಿದಿರುತ್ತೆ, ಎಮ್ ಎಸ್ ಸಿ ಮುಗಿದಿರುತ್ತೆ, ಅಂಥವ್ರು ಕೆಸೆಟ್ ಕೂಡ ಬರೀತಿರ್ತಾರೆ. ಅವ್ರಿಗೂ ಕೂಡ ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಕ್ಕಂಗೆ ಇದಾಗುತ್ತೆ. ಅಂದರೆ 10 ತಿಂಗಳ ಮುಂಚೆನೇ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಅಪ್ಲಿಕೇಶನ್ ಹಾಕುವುದು ಯಾವಾಗ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಕೇವಲ ಒಂದು ಎಕ್ಸ್ಪೆಕ್ಟೆಡ್ ಡೇಟನ್ನು ನೋಡೋದಾದರೆ ಇದು ಅಧಿಕೃತ. ಬಟ್ ಅಪ್ಲಿಕೇಶನ್ ಯಾವಾಗ ಹಾಕೋದು ಅನ್ನೋದು ಕೇವಲ ನಮ್ಮ ಒಂದು ಊಹೆಯ ಮೇಲೆ ಆಗಿರ್ತಕ್ಕಂಥದ್ದು. ಯಾವಾಗ ಆಗ್ಬೋದು ಅಂತಂದರೆ ಅಕ್ಟೋಬರ್ 11 ಎಕ್ಸಾಮ್ ಡೇಟ್ ಅನ್ನೋದಾದರೆ ಸೆಪ್ಟೆಂಬರು ಮತ್ತು ಆಗಸ್ಟ್, ಬಹುತೇಕ ಆಗಸ್ಟ್ ಮೊದಲ ವಾರ ಅಥವಾ ಜುಲೈ ಕೊನೆಯ ವಾರದಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಬಹುದು. ಇದು ನಿಮ್ಮ ಒಂದು ಗಮನಕ್ಕಿರಲಿ. ಯಾಕಂತಂದರೆ ಜುಲೈ ಎಂಡ್ಗೆ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆದವು ಅಂದರೆ ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್ ಅಂದರೆ ಕೆಸೆಟ್ ನೋಟಿಫಿಕೇಷನ್ ಆದ 2 ತಿಂಗಳಲ್ಲಿ ಅವರು ಎಕ್ಸಾಮನ್ನು ಇಡ್ತಾರೆ. ಅಂದರೆ ಕನಿಷ್ಠ 50ರಿಂದ 60 ದಿನಗಳು ಅಥವಾ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ 60-65 ದಿನಗಳು ನಿಮಗೆ ಅವಕಾಶ ಸಿಗುತ್ತೆ. ಅಂದರೆ ಯಾವಾಗ ಅಪ್ಲಿಕೇಶನ್ ಈ ಒಂದು ನೋಟಿಫಿಕೇಷನ್ ಆದ ದಿನದಿಂದ ಒಂದು 60 ದಿನಗಳ ಟೈಮು ನಿಮಗೆ ಸಿಗ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಜುಲೈ ಕೊನೆಯ ವಾರ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಕೆಸೆಟ್ಗೆ ನೋಟಿಫಿಕೇಷನ್ ಆದರೆ ಅಕ್ಟೋಬರ್ 11ರಂದು ಎಕ್ಸಾಮನ್ನು ಮಾಡುವುದಂತೂ ಶತಸಿದ್ಧ. ಯಾಕಂದರೆ ಈಗ ಆಲ್ರೆಡಿ ಅವರು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ಹೀಗೆ ಅಂದರೆ 2025ರಲ್ಲಿ ಏನು ಒಂದು ಕೆಸೆಟ್ನಿಂದ ವಂಚಿತರಾಗಿರ್ತಾರಲ್ಲ ಅಂಥವ್ರಿಗೆ ಕೇವಲ 2 ಮಾರ್ಕ್ಸ್, 4 ಮಾರ್ಕ್ಸ್ಗಳಲ್ಲಿ ಕೆಸೆಟ್ನಿಂದ ವಂಚಿತರಾಗಿದ್ದರೆ ಅಂಥವ್ರಿಗೆಲ್ಲ ಈ ಒಂದು 2026 ಆರಂಭದಲ್ಲಿ ಅಂದರೆ ಇವತ್ತು ಆಲ್ರೆಡಿ 3 ಈ ಒಂದು ಜನವರಿ ಆರಂಭದಲ್ಲೇ ಒಂದು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಅಂದರೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ಒಂದು ಆಸ್ಪಿರೆಂಟ್ಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿರ್ತಕ್ಕಂಥ ಪತ್ರಿಕೆಗಳು ಆಲ್ರೆಡಿ ಯಾರೆಲ್ಲ ಕೆಸೆಟ್ ಬರೆದಿದ್ದೀರಿ ಅವರಿಗೆ ಗೊತ್ತಿರುತ್ತೆ. ಈಗ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಿ ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ನಿಮಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ. ಪೇಪರ್ 1 ಇದು ಜಿ ಕೆ ಪತ್ರಿಕೆ ಆಗಿರುತ್ತೆ. ಇನ್ನು ಉಳಿದಂತೆ ಪೇಪರ್ 2 ಅಂತಕ್ಕಂಥದ್ದು ನಿಮ್ಮ ಒಂದು ಆಪ್ಷನಲ್ ಸಬ್ಜೆಕ್ಟ್ ಆಗಿರುತ್ತೆ. ಅಂದರೆ ನೀವು ಎಮ್ ಎಸ್ ಸಿ ಯಾವ ಸಬ್ಜೆಕ್ಟ್ನಲ್ಲಿ ನೀವು ಪಿ ಜಿ ಕಂಪ್ಲೀಟ್ ಮಾಡ್ಕೊಂಡಿರ್ತೀರೋ ಆ ಸಬ್ಜೆಕ್ಟ್ ಮೇಲೆ ಇರತಕ್ಕಂಥದ್ದು. ಉಳಿದಂತೆ ಹಾಗಾದರೆ ಒಟ್ಟಾರೆ 2 ಪತ್ರಿಕೆಗಳು ಸೇರಿ ಇರತಕ್ಕಂಥದ್ದು 150 ಅಂಕಗಳು. ಅಂದರೆ ಜಿ ಕೆ ಪೇಪರ್ಗೆ 50 ಪ್ರಶ್ನೆಗಳಿರ್ತವೆ. ಇನ್ನು ಈ ಒಂದು ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರುತ್ತೆ, ಆಪ್ಷನಲ್ ಸಬ್ಜೆಕ್ಟ್ ಇರುತ್ತಲ್ಲ ಅಂದರೆ ಪಿ ಜಿ ಸಬ್ಜೆಕ್ಟ್, ಆ ಒಂದು ಪೇಪರ್ 2 ಮೇಲೆ
100 ಪ್ರಶ್ನೆಗಳಿರ್ತವೆ. ಅಂದರೆ 1ಕ್ಕೆ 2 ಅಂಕಗಳಂತೆ ಒಟ್ಟಾರೆ ಜಿ ಕೆ ಪತ್ರಿಕೆ ಗರಿಷ್ಠ ಅಂಕಗಳು 100. ಅಂದರೆ 1 ನೀವು ಸರಿ ಹಾಕಿದ್ರಿ ಅಂತಂದರೆ ಅದಕ್ಕೆ 2 ಅಂಕಗಳು ಕೊಡ್ತಾರೆ. ಒಂದು ಪ್ರಶ್ನೆಗೆ ಸರಿ ಆಯಿತಪ್ಪ ಅಂದರೆ 2 ಅಂಕಗಳು. ಹಾಗೆ 50 ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರಿಸಿದರೆ ಅಂದರೆ ಗರಿಷ್ಠ 100 ಅಂಕಗಳನ್ನು ಈ ಒಂದು ಪತ್ರಿಕೆ 1ರಲ್ಲಿ ಅಥವಾ ಜಿ ಕೆ ಪತ್ರಿಕೆಯಲ್ಲಿ ಪಡ್ಕೋಬೋದಾಗಿರುತ್ತೆ. ಅದೇ ರೀತಿಯಾಗಿ ಪತ್ರಿಕೆ 2 ಅಥವಾ ನಿಮ್ಮ ಒಂದು ಪಿ ಜಿ ಸಬ್ಜೆಕ್ಟ್ ಏನಿರುತ್ತೆ ಆ ಒಂದು ಸಬ್ಜೆಕ್ಟ್ನಲ್ಲಿ 100 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೂ ನೀವು ಉತ್ತರಿಸಿದ್ರಿ ಅಂತಂದರೆ ಒಂದು ಪ್ರಶ್ನೆ ಸರಿಯಾಯಿತು ಅಂದರೆ ಅದಕ್ಕೆ 2 ಅಂಕಗಳು ಸಿಗ್ತವೆ. ಅಂದರೆ ಗರಿಷ್ಠ 200 ಅಂಕಗಳು ನೀವು ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ನಲ್ಲಿ ಪಡ್ಕೋಬೋದಾಗಿರುತ್ತೆ. ಹಾಗಾಗಿ ಇಲ್ಲಿ ಗರಿಷ್ಠ ಪ್ರಶ್ನೆಗಳು 150 ಹಾಗೂ ಗರಿಷ್ಠ ಅಂಕಗಳು 300. ಸಹಜವಾಗಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತಲೇ ಭಾವಿಸ್ತೀನಿ. ಯಾಕಂದರೆ 150 ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರ ಕೊಟ್ಟರೆ ಅಂದರೆ ಒಂದು ಪ್ರಶ್ನೆಗೆ 2 ಅಂಕಗಳಂತೆ ಒಟ್ಟಾರೆ ಗರಿಷ್ಠ 300 ಅಂಕಗಳಾಗುತ್ತೆ. ಈ ಬಾರಿ ಏನಿತ್ತು ಅಂತಂದರೆ 150ರ ಆಸುಪಾಸಿನಲ್ಲಿ ಅಥವಾ 160ರ ಆಸುಪಾಸಿನಲ್ಲಿದ್ದಂಥ ಎಲ್ಲರೂ ಕೂಡ ಕೆಸೆಟನ್ನು ಕ್ಲಿಯರ್ ಮಾಡ್ಕೊಂಡಿರ್ತಾರೆ. ಕೆಲವು ಮ್ಯಾನೇಜ್ಮೆಂಟ್ನಂಥ ಸಬ್ಜೆಕ್ಟ್ಗಳು 165, 170 ಹೀಗೆ ಹೆಚ್ಚಿನ ಒಂದು ಮಾರ್ಕ್ಸ್ ಅವಶ್ಯಕತೆ ಇರುತ್ತೆ. ಯಾಕೆಂದರೆ ಅಲ್ಲಿ ಎಕ್ಸಾಮನ್ನು ಬರೆಯುವಂಥವ್ರ ಸಂಖ್ಯೆ ಕಡಿಮೆ ಇರುತ್ತೆ. ಆ ಕಾರಣದಿಂದಾಗಿ ಅವು ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ. ಬಟ್ ಹಿಸ್ಟ್ರಿ, ಎಕನಾಮಿಕ್ಸು, ಕನ್ನಡ, ಇಂಗ್ಲೀಷು, ಕೆಮಿಸ್ಟ್ರಿ, ಬಯಾಲಜಿ, ನಿಮ್ಮ ಏನು ಸಬ್ಜೆಕ್ಟ್ಗಳಿದಾವಲ್ಲ ಕಾಮರ್ಸ್, ಇವೆಲ್ಲವೂ ಒಂದು ಅಂದಾಜು 150ರಿಂದ 160. ನೋಡಿ 300 ಅಂಕಗಳಿಗೆ ನೀವು 150ರಿಂದ 160 ಅಂಕಗಳನ್ನು ಪಡ್ಕೊಂಡ್ರೆ ನಿಮ್ಮ ಕೆಸೆಟ್ ಕ್ಲಿಯರ್ ಆಗುತ್ತೆ. ನೀವು ಕರ್ನಾಟಕದಲ್ಲಿ ನಡೆಯುವಂಥ ಅಂದರೆ ಅದು ಯೂನಿವರ್ಸಿಟಿಯಲ್ಲಿ ಆಗಿರ್ಬೋದು ಅಥವಾ ಡಿಗ್ರಿ ಕಾಲೇಜುಗಳಲ್ಲಿ ಆಗಿರ್ಬೋದು ಅಲ್ಲಿ ನಡೆಯುವಂಥ ಒಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಅರ್ಹರಿರ್ತೀರಿ. ಅಂದರೆ ಡಿಗ್ರಿ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಾಗಿತ್ತು ಅಂದರೆ ಅಥವಾ ಯೂನಿವರ್ಸಿಟಿಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಾಗಿತ್ತು ಅಂದರೆ ನೀವು ಕೆಸೆಟ್ ಅಥವಾ ನೆಟ್ ಅಥವಾ PhD 3ರಲ್ಲಿ ಒಂದನ್ನು ಮಾಡುವಂಥದ್ದು ಕಡ್ಡಾಯ ಆಗಿರುತ್ತೆ. ಹಾಗಾಗಿ ನೆಟ್ ಮತ್ತು PhD ಒಂದು ವೇಳೆ ಕಷ್ಟ ಅನಿಸಿದ್ರು ಈ ಒಂದು ಕೆಸೆಟ್ ಎಕ್ಸಾಮ್ ಅಂತಕ್ಕಂಥದ್ದು ಕನ್ನಡದಲ್ಲೇ ಇರೋದರಿಂದ ಕನ್ನಡದಲ್ಲೇ ಪ್ರಶ್ನೆಗಳು ಬರ್ತವೆ. ನೀವು ಓದಿ ಅರ್ಥೈಸ್ಕೊಂಡು ಈ ಒಂದು 300 ಅಂಕಗಳಿಗೆ 160, 170 ಅಂಕಗಳನ್ನು ಗಳಿಸಿದರೆ ಅಂದರೆ ಸಹಜವಾಗಿ ನೀವು ಕೆಸೆಟನ್ನು ಕ್ಲಿಯರ್ ಮಾಡ್ಕೊತೀರಿ. ಆಗ ಏನಾಗುತ್ತಪ್ಪ ಅಂದರೆ ನೀವು ಈ ಒಂದು 3ರಲ್ಲಿ ಅಂದರೆ ಕೆಸೆಟ್, ನೆಟ್, PhD ಇರುತ್ತಲ್ಲ ಈ ಒಂದು 2ಕ್ಕೆ ಅಂದರೆ ನೆಟ್ ಮತ್ತು PhDಗೆ ಈ 2ಕ್ಕೂ ಹೋಲಿಕೆ ಮಾಡಿದರೆ ಕೆಸೆಟ್ ಸ್ವಲ್ಪ ಈಸಿ ಆಗುತ್ತೆ. ನೀವು ಕೆಸೆಟನ್ನು ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದರೆ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೀವು ಎಲಿಜಿಬಲ್ ಇರ್ತೀರಿ. ಅಲ್ಲಿ PhDನೇ ಮಾಡಬೇಕಂತ ಏನಿರೋದಿಲ್ಲ. ಆ ಕಾರಣದಿಂದಾಗಿ ಅಂಥ ಹುದ್ದೆಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ನೀವು ಪ್ರಯತ್ನವನ್ನು ಮಾಡ್ತೀರಿ ಅಂತಂದಮೇಲೆ ಆಗ ನೀವು ಕೆಸೆಟನ್ನು ಸೀರಿಯಸ್ ಆಗಿ ಓದಲೇಬೇಕಾಗುತ್ತೆ. ಅದು ಜಸ್ಟ್ ಎಲಿಜಿಬಲ್ ಎಕ್ಸಾಮ್ ಅನ್ನುವಂಥ ಅಸಡ್ಡೆ ಬೇಡ. ಅದು ಜಸ್ಟ್ ಎಲಿಜಿಬಲ್ ಎಕ್ಸಾಮ್ ಆಗಿದ್ರೂ ಕೂಡ ಮುಂದೊಂದು ಅಸಿಸ್ಟೆಂಟ್ ಪ್ರೊಫೆಸರ್ನಂಥ ಹುದ್ದೆಗೆ ಅದು ಅನುಕೂಲ ಮಾಡಿಕೊಡುತ್ತೆ. ಆ ಕಾರಣದಿಂದಾಗಿ ಈ ಒಂದು PhD ಮತ್ತು GPT ಬರೆಯೋದಕ್ಕೆ TET ಯಾವ ರೀತಿ ಕಡ್ಡಾಯ ಇದೆಯೋ ಹಾಗೆಯೇ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಈ ಒಂದು ಕೆಸೆಟ್ಟು ಅಥವಾ ನೆಟ್ಟು ಅಥವಾ PhD 3ರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಕ್ಲಿಯರ್ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಇದೆಲ್ಲವೂ ನಾನು ನೀಡಿರ್ತಕ್ಕಂಥ ಮಾಹಿತಿ ನಿಮಗೆ ಬಹುತೇಕ ನಾನು ಎಲ್ಲ ಮಾಹಿತಿಯನ್ನು ಕೆಸೆಟ್ ಬಗ್ಗೆ ಒದಗಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದಾಗ್ಯೂ ಕೂಡ ಏನಾದರೂ ವಿಷಯ ಉಳಿದಿದ್ದಲ್ಲಿ ಅಥವಾ ನಿಮಗೆ ಡೌಟ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.